ಸಾಹೇಬರು ಆರಾಧಕರ ಸ್ವತ್ತಲ್ಲ, ಅಧ್ಯಯನಶೀಲ ಕ್ರಿಯಾತ್ಮಕ ಅನುಯಾಯಿಗಳ ಸ್ವತ್ತು. ಪ್ರೊಫೆಸರ್ ಕರಿಗೋಳಿ. ದಿನಾಂಕ 14/4/2026ರಂದು ಶ್ರೀರಾಮನಗರದ ಚಿಲಕೂರಿ ನಾಗೇಶ್ವರರಾವ್ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಭಾರತ ರತ್ನ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಜಯಂತಿಯನ್ನು ವಿಜೃಂಭಣೆಯಿಂದ ಆಚರಿಸಲಾಯಿತು. ಪ್ರಾಸ್ತಾವಿಕವಾಗಿ ಇತಿಹಾಸ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಶ್ರೀ ಶಂಕರಪ್ಪ ಎಂ ಮಾತನಾಡಿ, ಡಾಕ್ಟರ್ ಅಂಬೇಡ್ಕರ್ ಅವರು ಬಹುಮುಖ ಪ್ರತಿಭೆಯ ಮಹಾನ್ ವ್ಯಕ್ತಿಯಾಗಿದ್ದು, ಶ್ರೇಷ್ಠ ಆರ್ಥಿಕ ತಜ್ಞ, ರಾಜಕೀಯ ಚಿಂತಕ, ತತ್ವಜ್ಞಾನಿ ಹಾಗೂ ಸಮಾನತೆಯ ಹರಿಕಾರರಾಗಿದ್ದರು ಎಂದು ವಿವರಿಸಿದರು. ಬಾಬಾ ಸಾಹೇಬರು ಪುಸ್ತಕ ಪ್ರೇಮಿಯಾಗಿದ್ದು, ಅವರ ಜ್ಞಾನ, ಸಂಪತ್ತು ಹಾಗೂ ಚಿಂತನೆಗಳು ಇಂದಿಗೂ ಮುಂದಿನ ಪೀಳಿಗೆಗಳಿಗೆ ಮಾರ್ಗದರ್ಶಕವಾಗಿದೆ ಎಂದು ಹೇಳಿದರು. ಮುಂದೊಂದು ದಿನ ಇಂಥ ಮಹಾನ್ ವ್ಯಕ್ತಿ ಜೀವಂತವಾಗಿದ್ದಾರೆ ಎಂಬುದನ್ನು ಜನಾಂಗ ನಂಬದಿ ಹೋಗಬಹುದು ಎಂದರು. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಪ್ರಾಂಶುಪಾಲರಾದ ಪ್ರೊಫೆಸರ್ ಕರಿಗೋಳಿಯವರು ಮಾತನಾಡಿ, ಈ ಹಿಂದೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಜಯಂತಿ ಮಾಡುವುದಕ್ಕೂ ಕೂಡ ಪಟ್ಟಭದ್ರ ಹಿತಾಸಕ್ತಿಗಳು ಬಿಡುತ್ತಿರಲಿಲ್ಲ. ಆದರೆ ಇಂದು ಸಪ್ತ ಸಾಗರದಾಚೆ ಅವರ ಜಯಂತಿಯನ್ನು ಆಚರಿಸುತ್ತಿರುವುದು ಅವರ ವಿದ್ವಂತಿಗೆ ಹಾಗೂ ಜಾಗತಿಕ ಮಟ್ಟದಲ್ಲಿ ಅವರ ವಿಚಾರಗಳ ಪ್ರಸ್ತುತಿಗೆ ಸಾಕ್ಷಿ ಎಂದರು. ಅವರು ಕೇವಲ ಆರಾಧಿಸುವವರ ಸ್ವತ್ತಲ್ಲ, ಬದಲಾಗಿ ಅಧ್ಯಯನಶೀಲ, ಚಿಂತನಶೀಲ, ರಚನಾತ್ಮಕ ಕಾರ್ಯಗಳನ್ನು ಮಾಡುವ ಅನುಯಾಯಿಗಳ ಸೊತ್ತು. ಬಾಬಾ ಸಾಹೇಬರ ಮೇರು ಕೃತಿಗಳಲ್ಲೊಂದಾದ ಜಾತಿ ವಿನಾಶ ಎಂಬ ಪುಸ್ತಕವು ಪ್ರಪಂಚದ ಪ್ರಾಚೀನ ಭಾಷೆಗಳಲ್ಲೊಂದಾದ ಹಿಬ್ರೂ ಭಾಷೆಗೆ ಅನುವಾದಗೊಂಡಿದೆ. ಆ ಸಮಾಜದಲ್ಲಿ ಉಂಟಾದ ಕ್ಷಿಪ್ರ ಸಾಮಾಜಿಕ ಬದಲಾವಣೆಗಳ ಮೇಲೆಯೂ ಬೆಳಕು ಚೆಲ್ಲುತ್ತಿದೆ. ಜಗತ್ತಿನ ಇತರೆ ಭಾಗದ ನಾಗರಿಕರ ಅವಶ್ಯಕತೆಗಳಿಗೂ ಸ್ಪಂದಿಸುವ ವಿಚಾರಧಾರೆ ಬಾಬಾ ಸಾಹೇಬರ ಕೃತಿಗಳಾಗಿದೆ. ಅಂತೆಯೇ ಬಾಬಾ ಸಾಹೇಬರನ್ನು ಜಾಗತಿಕ ಸಮಾನತೆಯ ತತ್ವಜ್ಞಾನಿ ಎಂದು ಕರೆಯುವುದು. ಕಾರ್ಯಕ್ರಮದಲ್ಲಿ ಅಧ್ಯಾಪಕರಾದ ಡಾಕ್ಟರ್ ಸರ್ಫರಾಜ್ ಅಹಮದ್, ಐಕ್ಯೂಎಸಿ ಸಂಚಾಲಕರಾದ ರವಿಕುಮಾರ್, ಶಶಿಕುಮಾರ್, ಕಚೇರಿ ಸಿಬ್ಬಂದಿಯಾದ ಜಬೀನಾ, ವಿನಾಯಕ್, ಉಪನ್ಯಾಸಕರಾದ ಈಶಪ್ಪ, ಅಯ್ಯಪ್ಪ, ಫೆನಾಜಾ ಹಾಗೂ ಸಹಾಯಕಿ ಸಿಬ್ಬಂದಿ ಉಪಸ್ಥಿತರಿದ್ದರು.